ಜಮಖಂಡಿ ತಾಲೂಕಿನ ಕನ್ನೊಳಿ ಗ್ರಾಮದಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಜೀವಂತ ವ್ಯಕ್ತಿಯನ್ನು ಸುಟ್ಟು ಕೊಲೆ ಮಾಡಿರುವ ದಾರುಣ ಘಟನೆ ಜರುಗಿದೆ. ಕನ್ನೊಳಿ ಗ್ರಾಮದ ಸೋಮು ಪಡಸಲಗಿ 35 ವರ್ಷದ ವ್ಯಕ್ತಿ ಇವತ್ತು ಹಳೆಯ ವಾಹನದ ಮೇಳದಲ್ಲಿ ಸ್ವಿಫ್ಟ್ ಡೀಸರ್ ಕಾರು ಖರೀದಿಸಿದ್ದು. ಅದನ್ನು ತೆಗೆದುಕೊಂಡು ಬಸ್ ನಿಲ್ದಾಣದ ನಡು ರಸ್ತೆಯಲ್ಲಿ ನಿಲ್ಲಿಸಿದ್ದಾಗ ಸ್ವಿಫ್ಟ್ ಡೀಸರ್ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಜೀವ ದಹನ ಮಾಡಿರುವ ಘಟನೆ ನಡೆದಿದೆ. ಸೋಮು ಪಡಸಲಗಿ ಕೊಲೆಯಾದ ವ್ಯಕ್ತಿಯು ಹಳೆಯ ವೈಷಮ್ಯಕ್ಕಾಗಿ ಕೊಲೆಯನ್ನು ಮಾಡಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಕನ್ನೊಳಿ ಗ್ರಾಮದ ಬಸ್ ನಿಲ್ದಾಣದ ನಡು ರಸ್ತೆಯಲ್ಲಿ ಪೆಟ್ರೋಲ್ ಸುರಿದು ಜೀವಂತ ಸಜೀವ ದಹನ ಮಾಡಲಾಗಿದೆ. ಕೊಲೆಯಾದ ವ್ಯಕ್ತಿ ಸಂಪೂರ್ಣ ಸುಟ್ಟಿರುವ ಮೃತದೇಹ ನಡು ರಸ್ತೆಯಲ್ಲಿ ಬಿದ್ದಿದ್ದು. ಘಟನಾ ಸ್ಥಳಕ್ಕೆ ಎಸ್ಪಿ ಸಿದ್ಧಾರ್ಥ ಗೋಯಲ್, ಡಿಎಸ್ಪಿ ಸೈಯದ್ ರೋಷನ್ ಜಮೀರ್, ಸಿಪಿಐ ಮಲ್ಲಪ್ಪ ಮಡ್ಡಿ, ಸಾವಳಗಿ ಪಿಎಸ್ಐ ಅಪ್ಪಣ್ಣ ಐಗಳಿ, ಜಮಖಂಡಿ ಪಿಎಸ್ಐ ಅನಿಲ ಕುಂಬಾರ ಸೇರಿ ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ.